ಹೇಳ್ತಾರೆ. ಇವತ್ತು ನಾವು ಬಂದಿರೋದು ಎಲ್ಲಿ ಅಂದರೆ ಶ್ರೀ ಗೌಡ್ಗೇರಿ ಎಂಬ ಗ್ರಾಮಕ್ಕೆ. ಗೌಡ್ಗೇರಿ ಅಂತ ಅಂದಷ್ಟಿಗೆ ನಮ್ಗೆ ನೆನಪಾಗೋದಂದರೆ ಶ್ರೀ ಚಾಮುಂಡೇಶ್ವರಿ ವಿಗ್ರಹ. ಅಂದರೆ ಸುಮಾರು ಇದು 61 ಅಡಿ ಎತ್ತರದಲ್ಲಿ ಮತ್ತು ಪಂಚಲೋಹದಿಂದ ಇದನ್ನು ಪ್ರಾರಂಭವಾಗುತ್ತೆ. ಅಂದರೆ ಲೊಕೇಟ್ ಆಗಿರೋದಂದರೆ ಬೆಂಗಳೂರಿನಿಂದ ಸುಮಾರು 70 ಇಲ್ಲ 80 ಕಿಲೋಮೀಟರ್ ದೂರದಲ್ಲಿ. ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲಿ ಬರೋಂಥ ಭಕ್ತಾದಿಗಳು ಇಲ್ಲಿ ಬಂದು ದೇವಿ ಹತ್ರ ಸಂಕಲ್ಪಗಳನ್ನು ಮಾಡ್ಕೊಳೋದ್ರಿಂದ ಅವರ ಆಸೆಗಳು ಈಡೇರುತ್ತೆ ಅನ್ನೋದು ಇಲ್ಲಿನ ಅಭಿಪ್ರಾಯ ಆಗಿರುತ್ತೆ. ಹಾಗೆ ಇಲ್ಲಿ ಬರೋಂಥ ಭಕ್ತಾದಿಗಳು ಕೂಡ ಅಷ್ಟೇ ಇಲ್ಲಿ ಒಂದಿನ ಉಳ್ಕೊಂಡು ಮತ್ತು ಇಲ್ಲಿ ಕಾಯಿಗಳನ್ನು ಸಂಕಲ್ಪ ಮಾಡೋದ್ರಿಂದ ಇಲ್ಲಿ ಅವರಿಗೆ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅನ್ನೋದು ಇಲ್ಲಿನ ಒಂದು ಪ್ರತೀಕ ಆಗಿರುತ್ತೆ. ಹಾಗಾದರೆ ಬನ್ನಿ ಇಲ್ಲಿ ಯಾವ್ಯಾವ ರೀತಿ ಹರಕೆಗಳನ್ನು ಕಟ್ಕೊತಾರೆ, ಹಾಗೆ ಇಲ್ಲಿ ಯಾವ ರೀತಿ ವಿಶೇಷವಾಗಿ ಪೂಜೆಗಳನ್ನು ಮಾಡ್ತಾರೆ. ಆಮೇಲೆ ಹಾಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಫುಲ್ ವಿಡಿಯೋನ ಅಪ್ಡೇಟ್ ಮಾಡ್ತೀನಿ, ಹಾಗೆ ಹೋಗಿ ನೋಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಉಪ್ಪಿನ ಹರಕೆ ಅಂತ ಹೇಳ್ತಾರೆ. ಅಂದರೆ ಹಲವಾರು ಹರಕೆಗಳಲ್ಲಿ ಇದು ಒಂದು ವಿಶೇಷತೆವಾಗಿರೋದು. ಯಾಕಂದರೆ ಇಲ್ಲಿ ಬಂದಂಥ ಭಕ್ತಾದಿಗಳು ಉಪ್ಪಿನ ಹರಕೆಯನ್ನು ಈ ದೇವಿಗೆ ಕಟ್ಟೋದ್ರಿಂದ ಅವರ ಆಸೆಗಳು ಮತ್ತು ಅವರ ಆಕಾಂಕ್ಷೆಗಳೆಲ್ಲ ಈಡೇರುತ್ತೆ ಅನ್ನೋದು ಇಲ್ಲಿನ ಜನರ ಒಂದು ನಂಬಿಕೆ ಆಗಿರುತ್ತೆ. ಹಾಗಾಗಿ ಇಲ್ಲಿ ಬರುವಂಥ ಭಕ್ತಾದಿಗಳು ಸಹ ಎಲ್ಲ ರೀತಿಯಲ್ಲಿ ಉಪ್ಪಿನ ಹರಕೆಗಳನ್ನು ಇಲ್ಲಿ ದೇವಿಗೆ ಸಮರ್ಪಣೆಯನ್ನು ಮಾಡ್ತಾ ಇರ್ತಾರೆ. ಹಾಗೆ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಸಾಲಿಕೆ ತೆಂಗಿನಕಾಯಿಗಳನ್ನೆಲ್ಲ ಭಕ್ತಾದಿಗಳು ಅವರ ಒಂದು ಬೇಡಿಕೆ ರೂಪದಲ್ಲಿ ಸಹ ಇಲ್ಲಿ ತೆಂಗಿನಕಾಯಿಗಳನ್ನೆಲ್ಲ ಕಟ್ತಾ ಇರ್ತಾರೆ. ಯಾಕಂದರೆ ಅವರು ಅಂದ್ಕೊಂಡಿದ್ದಾಗಲಿ ಅಂದರೆ ಯಾವುದೇ ರೀತಿ ಮಾಟ ಮಂತ್ರ ವಾಮಾಚಾರಗಳು ಈ ರೀತಿ ಮಾಡೋದ್ರಿಂದ ಅವರಿಗೆ ಇಷ್ಟಾರ್ಥಗಳನ್ನು ಪೂರೈಸೋಕ್ಕೋಸ್ಕರ ಈ ರೀತಿ ತೆಂಗಿನಕಾಯಿಗಳನ್ನೆಲ್ಲ ಸಹ ಇಲ್ಲಿ ಕಟ್ತಾರೆ. गिरिवरविन्द्यशिरोधिनि वासिनि विष्णुविलासिनि जिष्णुनुते भगवति हेशिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलस. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದನ್ನ ಬಸಪ್ಪನ ಗದ್ದಿಗೆ ಅಂತ ಹೇಳ್ತಾರೆ. ಇದ್ರ ವಿಶೇಷತೆ ಏನಪ್ಪಾ ಅಂತಂದ್ರೆ ಇಲ್ಲಿ ಬರೋಂಥ ಭಕ್ತಾದಿಗಳು ಈ ಬಸಪ್ಪಗೆ ಹಾಕುವಂತ ನೀರನ್ನ ಸ್ವಲ್ಪ ಅವ್ರ ಮೇಲೆ ಸ್ವಲ್ಪ ತಾಕಿದ್ರೆ ಅವರಿಗೆ ರೋಗ ರುಜಿನಗಳು ಯಾವುದೇ ಕೂಡ ಬರಲ್ಲ. ಹಾಗೆ ಅವರು ಮಾಡಿದಂಥ ಪಾಪಗಳು ಮತ್ತೆ ಕರ್ಮಗಳು ಪರಿಹಾರ ಆಗುತ್ತೆ ಅನ್ನೋದು ಇಲ್ಲಿನ ವಿಶೇಷತೆ ಆಗಿರುತ್ತೆ. ಹಾಗಾಗಿ ಇಲ್ಲಿ ಬರೋಂಥ ಭಕ್ತಾದಿಗಳು ಕೂಡ ಇಲ್ಲಿ ಬಸಪ್ಪನ ಗದ್ದಿಗೆಯಲ್ಲಿ ಹಾಕುವಂತ ನೀರನ್ನ ತಾಕದೆ ಇಲ್ಲಿ ಯಾರು ಕೂಡ ಹೋಗಲ್ಲ. ಅಂದ್ರೆ ಇದಕ್ಕೂ ವಿಶೇಷತೆಯಾಗಿ ದಿನಗಳು ಇರುತ್ತೆ. ಇಲ್ಲ ಅಮಾವಾಸ್ಯೆ ದಿನ ಇಲ್ಲ ಆ ರೀತಿ ಇಲ್ಲಿ ನೀರನ್ನ ತಾಕುವಂತ ಸಂದರ್ಭ ಇಲ್ಲಿ ಆಗಿರುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಮೈಸೂರು ಅಂಬಾರಿನ ಇಲ್ಲಿ ತಂದಿಟ್ಟವ್ರೆ. ಇದು ಮೈಸೂರು ಅಂಬಾರಿ ಅಲ್ಲ, ಇದು ರೋಲ್ಡ್ ಗೋಲ್ಡು. ಅದರಿಂದ ಇಲ್ಲಿ ಈ ರೀತಿ ಎಲ್ಲ ಮೆರವಣಿಗೆ ರೂಪದಲ್ಲಿ ಈಗ ಗೌಡ್ಗೇರಿಯಲ್ಲಿ ಮೆರವಣಿಗೆ ಆ ರೀತಿ ಎಲ್ಲ ಮಾಡಬೇಕಾದ್ರೆ ಇದೇದರಲ್ಲಿ ತಾಯಿ ಚಾಮುಂಡೇಶ್ವರಿ ವಿಗ್ರಹ ಇಟ್ಟು ಇಲ್ಲಿ ಮೆರವಣಿಗೆ ಮಾಡ್ತಾರೆ. ಮತ್ತು ಅನೇಕ ರೀತಿಯಲ್ಲಿ ಇಲ್ಲಿ ಪುಣ್ಯಕ್ಷೇತ್ರದಲ್ಲಿ ಅನೇಕ ಕಾರ್ತಿಕೋತ್ಸವಗಳು ಮತ್ತು ದೇವಿಯ ವಿಗ್ರಹ ಆರಾಧನೆಗಳು ಸಹ ಅವಾಗವಾಗ ಇಲ್ಲಿ ನಡೀತಾ ಇರುತ್ತೆ. ಹಾಗಾಗಿ ಇದು ಶ್ರೀ ಚಾಮುಂಡೇಶ್ವರಿ ದೇವಿಯ ಮೆರವಣಿಗೆ ಒಂದು ರಥ ಅಂತ. ಇದು ನೋಡ್ತಾ ಇದ್ದೀರಲ್ಲ, ಬಸಪ್ಪನ ಸನ್ನಿಧಾನ ಅಂತ. ಅಂದರೆ ಶ್ರೀ ಚಾಮುಂಡೇಶ್ವರಿ ಶಿಷ್ಯರಾದ ಶ್ರೀ ಬಸಪ್ಪ ಅವರ ಒಂದು ಸನ್ನಿಧಾನ. ಇಲ್ಲಿ ತಾಯಿ ಚಾಮುಂಡೇಶ್ವರಿಯ ಪರಮ ಭಕ್ತ ಹಾಗೆ